ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಶ್ರೀನಿವಾಸ ಆಚಾರ್ಯರೇ, ನೀವು ನದಿ ಅಂತೇಳಿ ಯಾಕೆ ಹೆಸರು ಬಂದದ್ದು ಅಂತ ಹೇಳಿದರೆ, ಆ ನದಿಯಲ್ಲಿ ಒಂದು ಸುವರ್ಣ ದೇವಸ್ಥಾನವೇ ಮುಳುಗಿ ಹೋಗಿದೆ. ಒಂದು ದಿವಸ ಒಂದು ದನ ಕಾಯುವ ಹುಡುಗ ಆ ನದಿಯ ಬುಡದಲ್ಲಿ ದನಗಳನ್ನು ನೀರು ಕುಡಿಲಿಕ್ಕೆ ಕರೆದುಕೊಂಡು ಬರ್ತಾನೆ. ಆವಾಗ ನೀರು ಕುಡಿಯುವಾಗ ದನಗಳನ್ನು ಓಡಿಸಲಿಕ್ಕೆ ಅಂತೇಳಿ ಒಂದು ಕೋಲನ್ನು ತೆಗೆದು ದನಗಳನ್ನು ಓಡಿಸ್ತಾನೆ. ಆ ಕೋಲ ಅವನ ಕೈಯಲ್ಲಿ ಬಂದ ಕೂಡಲೇ ಅವನಿಗೆ ನದಿಯಲ್ಲಿ ಸುವರ್ಣ ರಥ ಕಂಡು ಬರ್ತದೆ. ಸುವರ್ಣ ರಥ ಕಂಡು ಬಂದ ಕೂಡಲೇ ಅವನಿಗೆ ಭಾರಿ ಆಶ್ಚರ್ಯ ಆಯಿತು. ಊರಿನವರಿಗೆಲ್ಲ ತಂದು ತೋರಿಸ್ತೇನೆ ಅಂತ ಹೇಳಿ ಅವನು ಹುಡುಗ ಊರಿಗೆ ಓಡ್ತಾನೆ. ಊರಿಗೆ ಓಡುವಾಗ ದಾರಿಯಲ್ಲಿ ಒಂದು ನಾಗರ ಅವನು ಸತ್ತು ಬಿದ್ದದ್ದು ಇರ್ತದೆ. ಮತ್ತು ಹಲ್ಲಿ ಗಿಲ್ಲಿ ಅರಣ್ಯ ಇದೆಲ್ಲ ಕೆಲವೆಲ್ಲ ಪ್ರಾಣಿಗಳು ಸತ್ತದ್ದು ಇರ್ತದೆ. ಆ ಕೋಲಿನಲ್ಲಿ ಅವನು ಮುಟ್ಟಿದ ಕೂಡಲೇ ಅದೆಲ್ಲ ಜೀವಂತ ಆಗ್ತದೆ. ಅವನಿಗೆ ಭಾರಿ ಖುಷಿ ಆಯಿತು. ಅವನಿಗೆ ಈ ಕೋಲಿಗೆ ಮಹಿಮೆ ಉಂಟು ಅಂತೇಳಿ ಅವನು ಊರಿಗೆ ಹೋಗಿ ಹಿರಿಯರ ಹತ್ರ ಎಲ್ಲ ಆ ಕಥೆಯನ್ನು ಹೇಳ್ತಾನೆ. ಎಲ್ಲ ಸುಳ್ಳೇ, ಯಾರು ಇದೆಲ್ಲ ನಿನಗೆ ಹೇಳಿಕೊಟ್ಟದ್ದು, ನಿನಗೆಲ್ಲ ರಾತ್ರಿ ನಿದ್ರೆಯಲ್ಲಿ ಸರಿ ಆಗಲಿಲ್ಲ ಅಂತ ಹೇಳ್ತಾರೆ. ಬನ್ನಿ ನಾನು ತೋರಿಸ್ತೇನೆ ಅಂತ ಹೇಳ್ತಾನೆ. ದಾರಿಯಲ್ಲಿ ಬರುವಾಗ ಒಂದು ನಾಯಿ ಸತ್ತು ಬಿದ್ದಿರ್ತದೆ. ಆ ಕೋಲಿನಲ್ಲಿ ಮುಟ್ಟಿದ ಕೂಡಲೇ ನಾಯಿ ಜೀವ ಆಗ್ತದೆ. ಹಾಗೆ ಬೇರೆ ಕೆಲವು ಪ್ರಾಣಿಗಳನ್ನೆಲ್ಲ ಮುಟ್ತಾನೆ ಆ ಕೋಲಿನಲ್ಲಿ, ಅದೆಲ್ಲ ಜೀವ ಆಗ್ತದೆ. ಆವಾಗ ಅವರಿಗೆ ಗೊತ್ತಾಯಿತು, ಇದು ಕತೆ ಸುಳ್ಳಲ್ಲ, ಇದು ವಿಷಯ ಸತ್ಯ ಅಂತೇಳಿ. ಅವರು ಸುವರ್ಣ ನದಿಯ ಬುಡಕ್ಕೆ ಬರ್ತಾರೆ. ಎಲ್ಲಿ ಮಾರೆ ಆ ದೇವಸ್ಥಾನ ತೋರಿಸು ಹೇಳ್ತಾರೆ. ನೋಡಿ ಅದೇ ದೇವಸ್ಥಾನ ಸುವರ್ಣ ನದಿ ನೋಡಿ, ಅದರ ಶಿಖರ ಹೇಗೆ ಹೊಳಿತದೆ, ಅದರಲ್ಲಿ ದೇವರು ಹೇಗಿದ್ದಾರೆ, ಇಡೀ ದೇವಸ್ಥಾನವೇ ಕಾಣ್ತದೆ ನೋಡಿ ಅಂತ ಹೇಳ್ತಾನೆ. ಎಲ್ಲಿ ಮಾರೆ ನನಗೆ ಕಾಣುವುದಿಲ್ಲಲ್ಲ ಅಂತ ಊರಿನವರೆಲ್ಲ ಹೇಳ್ತಾರೆ. ಅಲ್ಲಿಯ ದೇವಸ್ಥಾನ ಉಂಟು ಅಂತೇಳಿ ಆ ಕೋಲನ್ನು ನದಿಗೆ ಬಿಸಾಡ್ತಾನೆ. ಬಿಸಾಡಿದ ಕೂಡಲೇ ಅವನಿಗೂ ಕಾಣುವುದಿಲ್ಲ ಆ ದೇವಸ್ಥಾನ ಮುಳುಗಿ ಹೋಗ್ತದೆ ನೀರಿನಲ್ಲಿ. ಅದರ ಮೇಲೆ ಆ ನದಿಗೆ ಸುವರ್ಣ ನದಿ ಅಂತೇಳಿ ಹೆಸರು ಬಂತು. ಯಾಕೆಂದರೆ ಅದು ನಂಬಲಿಕ್ಕೆ ಕಾರಣ ಆ ಸತ್ತ ಪ್ರಾಣಿಗಳನ್ನೆಲ್ಲ ಜೀವ ಆದದ್ರಿಂದ ಇದು ವಿಷಯ ಸುಳ್ಳಲ್ಲ ಅಂತೇಳಿ ಆಯಿತು. ಇವತ್ತಿಗೂ ಮಂಗಳವಾರ ದಿವಸ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ದಿವಸ ಬಂದರೆ ಅಲ್ಲಿ ಅಂಗಾರಕ ಚತುರ್ದಶಿ, ಅಂಗಾರ ಅಂತ ಹೇಳಿದರೆ ಮಂಗಳವಾರ ಅಂತೇಳಿ, ಚತುರ್ದಶಿ ಅಂತೇಳಿ ಅಲ್ಲಿ ಸ್ನಾನ ಮಾಡ್ತಾರೆ. ನೀವು ಏನು ಜನ್ಮಾಂತರದಲ್ಲಿ ಮಾಡಿದ ಪಾಪ ಇದ್ದರೆ ನೀವು ಸ್ನಾನ ಮಾಡಿ ಮುಳುಗಿ ಕೂತ್ಕೊಂಡಾಗ ನಿಮ್ಮ ಕಿವಿಯಲ್ಲಿ ಚಟ 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 ಅಂತ ಶಬ್ದ ಬರ್ತದೆ. ಬೇರೆ ದಿವಸ ನೀವು ಬುಧವಾರ ದಿವಸ ಹೋಗಿ ಸ್ನಾನ ಮಾಡಿ ನಿಮಗೆ ಆ ಶಬ್ದವೇ ಬರುವುದಿಲ್ಲ. ನೀವು ಬೇಕಾದರೆ ನಾಳೆ ಪರೀಕ್ಷೆ ಮಾಡಿ ನೋಡಿ. ಶ್ರೀಕೃಷ್ಣಾರ್ಪಣ. ಹರೇ ಶ್ರೀನಿವಾಸ. ಆಚಾರ್ಯ, ಅಲ್ಲಿ ಗಣೇಶ ಇದ್ದಾರಂತೆ. ಗಣೇಶ ಒಂದು ಕಾಲದಲ್ಲಿ ಅದೇ ಸುವರ್ಣ ನದಿಯಲ್ಲಿ ಅಲ್ಲಿಯ ಭಕ್ತರಿಗೆ ಒಂದು ಗಣಪತಿಯ ವಿಗ್ರಹ ಸಿಗ್ತದೆ. ಅವರು ಆ ಗಣಪತಿಯನ್ನು ತಂದು ಅಲ್ಲಿ ದಂಡೆಯಲ್ಲಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಇತ್ಲಾಗಿ ಒಂದು 50 ವರ್ಷದ ಹಿಂದೆ ಅದಕ್ಕೊಂದು ದೇವಸ್ಥಾನ ಮಾಡಿ ಅಲ್ಲಿ ಗಣಪತಿ ದೇವರನ್ನು ಮಾಡಿ ಕೂರಿಸ್ತಾರೆ. ಅದು ಈಗ ಸೋದೆ ಮಠದ ಆಡಳಿತಕ್ಕೆ ಒಳಪಟ್ಟಿದೆ. ನಮಸ್ಕಾರ ಆಚಾರ್ಯರೇ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯರೇ. ಸುವರ್ಣಮುಖಿ ನದಿ ಬಗ್ಗೆ ಸ್ವಲ್ಪ ನಮಗೆ ವಿವರಣೆ ಕೊಡಬೇಕಾಗಿತ್ತು. ಶ್ರೀ ವೇದಾಚಲ ಸದುದ್ಭೂತಾಂ ಸುವರ್ಣಾಂ ಪೂರ್ಣವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಸ್ವನಂ ಜನಾನ್ ಅಂತ ವಾದಿರಾಜ ಗುರು ಸಾರ್ವಭೌಮರು ಸುವರ್ಣ ನದಿಯನ್ನು ವರ್ಣನೆ ಮಾಡ್ತಾರೆ. ವೇದಾಚಲ ಎಂಬ ಬೆಟ್ಟ ಅದು ಮಣಿಪಾಲದ ಹತ್ತಿರ ಇರೋದು. ಸುವರ್ಣ ನದಿ ಪುತ್ತಿಗೆ ಹತ್ರವಿದೆ, ಶಿರೂರು ಹತ್ತಿರವೂ ಇದೆ. ಮೂಲ ಶಿರೂರು ಹತ್ರ ಸುವರ್ಣ ನದಿ ಅಂತ ಹೇಳ್ತಾರೆ. ಆದರೆ ವೇದಾಚಲ ಬೆಟ್ಟ ಅದು ಇರುವುದು ಮಣಿಪಾಲದ ವೇದಾದ್ರಿ ಸದ್ರಜದ ಪೀಠ ಪುರೇಶ್ವರಾಭ್ಯಾಮ್ ಅಂತ ಮಧ್ವವಿಜಯದಲ್ಲೂ ಕೂಡ ಅದನ್ನು ವರ್ಣನೆ ಮಾಡ್ತಾರೆ. ವೇದಾಚಲ ಎಂಬ ಬೆಟ್ಟದಿಂದ ಹುಟ್ಟಿದಂತಹ ನೀರದು ಆ ನದಿ. ಸುವರ್ಣಾಂ ಕೋನುವರ್ಣ ವೇದಾಚಲ ಸದುದ್ಭೂತಾಂ ಸುವರ್ಣಾಂ ಕೋನುವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಶ್ರವಯಂತೀಂ ಸ್ವನಂ ಜನಾನಂತ ವಾದಿರಾಜ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ಸುವರ್ಣ ನದಿಯನ್ನು ವರ್ಣನೆ ಮಾಡ್ತಾರೆ. ವೇದಾಚಲ ಎಂಬ ಬೆಟ್ಟ ಅದು ಮಣಿಪಾಲದ ಹತ್ತಿರ ಇರುವಂಥದ್ದು. ಆ ಬೆಟ್ಟದಿಂದ ಹುಟ್ಟಿದಂತಹ ನೀರಿದು. ಆ ವೇದಾದಿ ಸದೃಢ ಪೀಠ ಪುರೇಶ್ವರಾಭ್ಯಾಮ್ ಎಂಬುದಾಗಿ ಮಧ್ವವಿಜಯದಲ್ಲೂ ಕೂಡ ಹೇಳ್ತಾರೆ. ಅಲ್ಲಿ ವೇದಾಚಲ ಎಂಬ ಬೆಟ್ಟ ಇದೆ. ಆ ಬೆಟ್ಟದಿಂದ ಹುಟ್ಟಿದಂತಹ ಸುವರ್ಣ ನದಿಯನ್ನು ನಾನು ಹೇಗೆ ವರ್ಣಿಸಲಿ ಅಂತ ವಾದಿರಾಜ ಸಾರ್ವಭೌಮ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಕೇಳಿದರೆ, ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಸ್ವನಂ ಜನ. ಆ ನದಿಯಲ್ಲಿ ಯಾರು ಮುಳುಗ್ತಾರೆ, ಮುಳುಗಿದಾಗ ಚಟ ಚಟ ಎಂಬ ಶಬ್ದ ಬರ್ತದೆ. ಅದೇನು ಕೇಳಿದರೆ, ಆ ಚಟ ಚಟ ಶಬ್ದ ಕೇಳಿದರೆ ಅದು ನಮ್ಮ ಪಾಪವನ್ನು ಪರಿಹಾರ ಮಾಡು, ನಮ್ಮ ಪಾಪವನ್ನು ಸುಟ್ಟು ಹಾಕ್ತದೆ ಅಂತ. ಆ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ, ನಮ್ಮ ಸಕಲ ಎಲ್ಲ ನದಿಗಳೂ ಕೂಡ ಪಾಪಗಳನ್ನು ಸುಟ್ಟು ಹಾಕುವ ನದಿಗಳೇ. ಇಲ್ಲಿಯ ವಿಶೇಷತೆ ಏನಂತ ವಾದಿರಾಜರು ಹೇಳುವಾಗ, ಮುಳುಗುವಾಗ ಚಟ 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 ಶಬ್ದ ಬರ್ತದೆ ಅಂತೆ. ಆ ಶಬ್ದ ಬರ್ತದೆ ಎನ್ನುವುದು ಹೇಗೆ ಗೊತ್ತಾಗ್ತದೆ ಕೇಳಿದ್ರೆ, ಶ್ರಾವಯಂತೀಂ ಸ್ವನಂ ಜನರಿಗೆ ಆ ಶಬ್ದ ಕೇಳ್ತದೆ. ಮುಳುಗಿಕೊಂಡು ಕೂತ್ಕೊಂಡಾಗ ಆ ಜನರಿಗೆ ನಾವು ಆ ಚಟ ಚಟ ಎಂಬ ಶಬ್ದ ಕಿವಿಗೆ ಕೇಳ್ತದೆ.
ಅಂತಹ ಸುವರ್ಣಾ ನದಿ ಎನ್ನುವುದಾಗಿ ತಿಳಿಸ್ತಾರೆ. ಆ ಸುವರ್ಣಾ ನದಿ ಪುತ್ತಿಗೆ ಹತ್ರ, ಶಿರೂರ್ ಹತ್ರ ಎಲ್ಲ ಇರ್ಬೋದು. ಅದದು ವೇದಾದ್ರಿ ಬೆಟ್ಟದ ಹತ್ರ ಇರುವುದಲ್ಲ, ನಾವು ಹರಿದುಕೊಂಡು ಹೋಗುವ ಹಾಗೆ ಇರುವಂಥದ್ದು. ಈ ಗಂಗಾ ನದಿ ಅಂದರೆ ಹರಿದು ಅದು ಗಂಗಾ ನದಿ, ಇದು ಗಂಗಾ ನದಿ ಅಂತ ಹೇಳ್ತಾರೆ. ಅದು ಎಲ್ಲವೂ ಕೂಡ ಗಂಗಾ ನದಿಯಿಂದ ಬಂದಿದೆ. ಅದಕ್ಕೋಸ್ಕರ ಗಂಗಾ ನದಿಯಿಂದ ಇದು ಪ್ರಯೋಗ ಮಾಡು. ಗಂಗಾ ನದಿಯಲ್ಲಿದೆ, ಅದು ಕಾಶಿಯಲ್ಲೇ ಇರುವಂಥದ್ದು, ಹರಿದ್ವಾರದಲ್ಲೇ ಇರುವಂಥದ್ದು. ಉಳಿದದ್ದೆಲ್ಲ ಒಂದು ನದಿಗಳು, ಗಂಗಾ ನದಿ ನೀರಲ್ಲಿ ಸೇರ್ತದೆ, ಗಂಗಾ ನದಿ ಅಂತ ಹೇಳು. ಅದೇ ರೀತಿ ಮುಖ್ಯವಾಗಿ ವೇದಾಚಲ ಎಂಬ ಬೆಟ್ಟದಿಂದ ಹುಟ್ಟಿದಂಥ ಆ ನದಿ ಎಲ್ಲಿ ಇರುವುದಕ್ಕೆ, ಅದು ಮಣಿಪಾಲದ ಹತ್ತಿರ, ಶೀಮ್ರದ ಹತ್ತಿರ ಆ ಸುವರ್ಣಾ ನದಿ. ಆ ಸುವರ್ಣಾ ನದಿಯಲ್ಲಿ ಸ್ನಾನ ಮಾಡುವುದರ ಮೂಲಕ ಸಕಲ ಪಾಪಗಳು ಪರಿಹಾರ ಆಗ್ತದೆ. ಅದಕ್ಕೊಂದು ಕಾಲ ಕೊಟ್ಟಿದ್ದಾರೆ, ಕೃಷ್ಣ ಅಂಗಾರಕ ಚತುರ್ದಶಿ ಅಂತ. ಕೃಷ್ಣ ಪಕ್ಷದ ಮಂಗಳವಾರ ದಿವಸ ಚತುರ್ದಶಿ ತಿಥಿ ಯಾವಾಗ ಬರ್ತದೆ, ಆ ದಿವಸ ಆ ನದಿಯಲ್ಲಿ ಸ್ನಾನ ಮಾಡಬೇಕಂತ ಅದು ವಾದಿರಾಜರು ಹೇಳಿದ್ದನ್ನ ಪುರಾಣದಲ್ಲಿಯೂ ಧರ್ಮಶಾಸ್ತ್ರದಲ್ಲಿ ಬಂದಂಥ ವಿಚಾರ. ವಾದಿರಾಜರ ಸುವರ್ಣ ನದಿಯನ್ನು ವರ್ಣನೆ ಮಾಡುವುದು ಮಾತ್ರ. ಆದರೆ ಇದರಲ್ಲೆಲ್ಲ ಆ ಕೃಷ್ಣ ಪಕ್ಷದ ಚತುರ್ದಶಿ ಮಂಗಳವಾರ ದಿವಸ ಸ್ನಾನ ಮಾಡಬೇಕಂತ ತಿಳಿಸಿದ್ದಾರೆ. ಅಂತಹ ಆ ಪರ್ವಕಾಲ ನಾಳೆ ದಿವಸ ಬರ್ತಾ ಉಂಟು. ಕೃಷ್ಣ ಪಕ್ಷದ ನಾಳೆ ಈಗ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ, ಮಂಗಳವಾರ ಚತುರ್ದಶಿ, ಅದು ನಾಳೆ ಬರ್ತಾ ಉಂಟು. ಈ ಪರ್ವಕಾಲದಲ್ಲಿ ನಾವು ಆ ನದಿಯಲ್ಲಿ ಸ್ನಾನ ಮಾಡಿತು ಅಂತಾದರೆ, ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿತು ಅಂದರೆ ನಮ್ಮ ಏನು ತೀರ್ಥ ಅಂತ ಹೆಸರು, ಭಗವಂತನಿಗೆ ತೀರ್ಥ ಅಂತ ಹೆಸರು. ಸಕಲ ತೀರ್ಥವನ್ನು ತನ್ನ ಕೈಯಲ್ಲಿ ಹೊತ್ತುಕೊಂಡದ್ರಿಂದ ಭಗವಂತನಿಗೆ ತೀರ್ಥ ಅಂತ, ತೀರ್ಥಕರ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಹೇಳ್ತಾರೆ. ತೀರ್ಥಕರ ಅಂದರೆ ಸಕಲ ತೀರ್ಥಗಳನ್ನು ಯಾರು ತನ್ನ ಕರದಲ್ಲಿ ಹೊತ್ತುಕೊಂಡಿದ್ದಾನೋ ಅವನು ತೀರ್ಥಕರ. ಅದರಿಂದ ಭಗವಂತನಿಂದ ಬಂದಂತಹ ನೀರದು. ಅದರಿಂದ ಅದು ತೀರ್ಥ, ಅದು ಪವಿತ್ರ ಆಗುವುದು ಭಗವಂತನ ರಮಾ ತ್ರಿವಿಕ್ರಮನ ಸನ್ನಿಧಾನ ಅದರಲ್ಲಿ ಇರುವುದರಿಂದ. ಅದರಲ್ಲಿ ನಾವು ಮಿಂದದ್ರಿಂದ ನಾವು ಕೂಡ ಪವಿತ್ರರಾಗುವಂತೆ ಆ ರಮಾ ತ್ರಿವಿಕ್ರಮ ಅನುಗ್ರಹ ಮಾಡುತ್ತಾನೆ. ಅಂತಹ ಪರ್ವಕಾಲದಲ್ಲಿ ನಾವು ಸ್ನಾನ ಮಾಡಿ ಪಾವನರಾಗೋಣ ಅಂತ ತಿಳಿಸ್ತಾರೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯರೇ. ನಮ್ಮ ಕೃಷ್ಣನ ಭಕ್ತರ ಪರವಾಗಿ, ನಮ್ಮ ಭಕ್ತರ ಪರವಾಗಿ ನಿಮಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.